ಚಾನಲ್. ಇಲ್ಲಿ ಒಂದು ಪಿಂಪಲ್ ಎದ್ದೈತೆ ನೋಡ್ರಿ, ಹೀಟಿಗೆ ಅನ್ನಿಸ್ತೈತಿ. ಇವತ್ತು ಸ್ವಲ್ಪ ಬೇಗನೆ ಸ್ನಾನ ಮಾಡಿದ್ನಿ, ತಲೆಗೆ ಎಣ್ಣೆದು ಹಚ್ಕೊಂಡು. ಸೊ ಹಾಂ ಬೆಳಗ್ಗೆ ನುಚ್ಚು ಕುಡ್ದೇನ, ಅದಾದಮೇಲೆ ಸ್ನಾನ ಮಾಡಿದ್ನಿ. ಪಾಪು ಮಲ್ಕೊಂಡೈತಿ, ನಮ್ಮ ಹಸ್ಬೆಂಡವ್ರು ಮಲಗಿಸಿದ್ದಾರೆ. ಸೊ ಈಗ ಮತ್ತು ಚಪಾತಿ ಮತ್ತು ಬುರ್ಜಿ ತಿನ್ಬೇಕಂಥೇಳಿ ತಂದುಕೊಟ್ಟಾರ. ಸೊ ಮುಖ ನೋಡ್ರಿ ಹೆಂಗಾಗೈತಿ. ಪ್ರೆಗ್ನೆಂಟ್ ಇದ್ದಾಗಿಂದಕ್ಕೂ ಈಗಿಂದಕ್ಕೂ ಭಾಳ ಅಂದ್ರೆ ಭಾಳ ವ್ಯತ್ಯಾಸ. ಆವಾಗಿನ ಮೆಮೊರಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ, ಯಾಕಂದ್ರೆ ಅಷ್ಟು ಚೆನ್ನಾಗಿ ವೈಬ್ಸ್ ಇತ್ತು. ಇವಾಗ ಆ ಥರ ಇಲ್ಲ. ಈ ಪಿಂಪಲ್ ಅಂತೂ ಫುಲ್ ಡಾರ್ಕ್ ಅಂದರೆ ಡಾರ್ಕ್ ಕಾಣತೈತಿ ನೋಡ್ರಿ, ಫುಲ್ ರೆಡ್ ಏನೋ ಹಚ್ಕೊಂಡಂಗೆ ಅನ್ಸತೈತಿ. ಸೊ ಬರ್ರಿ, ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಹೋಗಿದಾವೆ ನೋಡ್ರಿ, 10 ಗಂಟೆಕನ ಹೋಗಿದಾವ. ಸೊ ಶಕೆ ಆಗತೈತೆ ಫುಲ್. ಫ್ಯಾನ್ ನಾನು ಆನ್ ಮಾಡ್ಬೇಕಂದ್ರೆ ಕರೆಂಟ್ ಇಲ್ಲ. ಪಾಪು ನೋಡ್ರೆ ಮಲ್ಕೊಂಡೈತಿಲ್ಲಿ ನೋಡ್ಬೋದು. ಬಾಗಿಲು ಹತ್ರನ ತೊಟ್ಲ ಇಟ್ಟಿದ್ದೀವಿ, ಯಾಕಂದ್ರೆ ಗಾಳಿ ಬರಲಿ ಒಂದು ಸ್ವಲ್ಪ ಅಂತ ಹೇಳಿ, ಇಲ್ಲಾಂದ್ರೆ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಆಕಿ. ಅದಕ್ಕೆ ಮತ್ತು ಈಗ ಚಪಾತಿ ಮತ್ತು ಬುರ್ಜಿ ತಂದು ಕೊಟ್ಟಾರ. ಸೊ ತಿಂದು ನೋಡ್ತೇನೆ, ಎದ್ಲಂದ್ರೆ ಎಬ್ಬಿಸ್ಕೋಬೇಕು. ಒಂದು ತಾಸು ಆಯ್ತು ಅನ್ಸುತ್ತೆ ಆಕಿ ಮಲ್ಕೊಂಡು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗತ್ತೈತೆ ನೋಡ್ರಿ, ಯಾಕಂದ್ರೆ ನಮ್ಮ ಮನೆ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣೋದು ನೋಡ್ರಿ. ಬೇರೆದವ್ರ ಕೈಯಾಗ ಕೊಟ್ಟರೆ ಮುಗ್ದು ಹೋಯ್ತು. ಮನೆ ಫುಲ್ ಒಂಥರಾನ ಮಾಡಿಬಿಟ್ಟಿರ್ತಾರೆ. ಇವಾಗ ಜಸ್ಟ್ ಹೋಗಿದ್ನಿ ನಾನು ಒಂದು ಅರ್ಧ ತಾಸು, ಯಾರೂ ಇರೋಕ್ಕಿಲ್ಲ. ನಮ್ಮ ಹಸ್ಬೆಂಡವರು ಮತ್ತು ಚಿನ್ನು ಇಬ್ಬರು ಡಿಮಾರ್ಟ್ಗೆ ಹೋಗಾಕತ್ತಿದ್ರು. ಹಾಗಾಗಿ ಏನು ತೊಗೊಂಡು ಬರ್ಬೇಕಾ ಸಂತಿ ಅಂತ ಕೇಳಾಕತ್ತಿದ್ರು. ಅದಕ್ಕೆ ಕೆಳಗೆ ಹೋಗಿದ್ನಿ, ಪಾಪುನ ಅವರ ತೊಗೊಂಡು ಹೋಗಿದ್ರು, ನಾನು ಸಾವಕಾಶ ಹೋಗಿದ್ನಿ. ಆಮೇಲೆ ಏನೇನು ತೊಗೊಂಡು ಬರ್ಬೇಕಾ ಸಂತಿ ಅಂತೇಳಿ ಒಂದು ಲಿಸ್ಟ್ ಹೇಳಿದ್ನಿ, ಬರ್ಕೊಂಡು ಅವ್ರು ಹೋದರು. ಆಮೇಲೆ ಅವ್ರು ಹೋದ್ಮ್ಯಾಗ ಎಲ್ಲ ನೋಡಿದ್ನಿ. ಅಡುಗೆ ಮನೆ ಅಂತೂ ಯಪ್ಪ ದೇವ್ರಿ, ನೋಡೋಕ್ಕಾಗಬಾರ್ದು ಹಂಗಾಗೈತಿ. ಹೇಳ್ಬೇಕಂದ್ರೆ ನಾನು ಎಷ್ಟು ನೀಟಾಗಿ ಇಟ್ಕೊಂಡಿರ್ತೇನೆ, ಮನೆ ಕ್ಲೀನ್ ಇಟ್ಕೊಂಡಿರ್ತೇನೆ, ಮತ್ತು ಬಾಂಡಿಗಳೆಲ್ಲ ನೀಟಾಗಿ ಡಬ್ಬ ಹಾಕಿರ್ತೇನೆ. ಗ್ಯಾಸ್ ಕಟ್ಟಿ ಕಡೆನೂ ಎಲ್ಲ ನೀಟ್ ಇಟ್ಕೊಂಡಿರ್ತೇನೆ. ಪ್ರತಿಯೊಂದು ಮೂಲೆನೂ ಎಷ್ಟು ನೀಟ್ ಇಟ್ಕೊಂಡಿರ್ತೇನೆ, ನಿಮ್ಗೆ ಗೊತ್ತೇ ಇರ್ತದೆ ನಾನು ಬ್ಲಾಗ್ ನೋಡೋರಿಗೆ. ಬಟ್ ನನಗದು ನೋಡಿ ಒಂಥರಾನ ಆಯ್ತು. ಯಾವಾಗ ನಾನು ಕೆಳಗೆ ಹೋಗ್ತೀನೋ, ಯಾವಾಗ ನನ್ನ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೋ ಅನಿಸ್ಬಿಟ್ಟಿತ್ತು. ಇವಾಗ ಬರೀ 1 ತಿಂಗಳಾಗೈತೆ ಅಷ್ಟೇ. ಸೊ ಬೇಗನೆ ಹೋಗ್ಬೇಕು ಅನ್ಸಾಕತ್ತಿತ್ತು ನನಗೆ. ಯಾಕಂದ್ರೆ ಮೊದಲೇ ಅಂದ್ಕೊಂಡಿದ್ನಿ ಹೋಗ್ಬೇಕಂಥೇಳಿ, ಯಾಕಂದ್ರೆ ನಂದು ಏನದು ಬಾನಂತ ನಾನು ಸರಿ ಆಗುವತ್ತು. ಮೊನ್ನೆ ಕೂಡ ಹಂಗಾಗಿತ್ತು. ಅಂದ್ರೆ ಊರಿಂದ ಬಂದಿದ್ರಲ್ಲ ನಮ್ಮ ಗಂಡನ ಮನೆ ಕಡೆಯಿಂದ, ಆವಾಗಲೂ ನಮ್ಮ ಮನೆ ಹಂಗೆ ಆಗಿತ್ತು. ಯಾಕಂದ್ರೆ ಜನ ಭಾಳ ಇದ್ರಂದ್ರೆ ಹಂಗೆ ಆಗೇ ಆಗ್ತದೆ. ಅದಂತೂ ಸಹಜವಾಗಿ ಆಗ್ತದೆ. ಯಾಕಂದ್ರೆ ಗೊತ್ತಿರಂಗಿಲ್ಲ ಒಬ್ಬರು ಮನೆ ಇದ್ದಿದ್ದೇನೆ ಒಬ್ಬರಿಗೆ. ಬಟ್ ನೀಟಂತೂ ಇರಂಗಿಲ್ಲ ಭಾಳ ಜನ ಇದ್ರಂದ್ರೆ. ನಮ್ಮ ಮನೆ ಅಂದ್ಕೊಳ್ಳಿ ನಾವು ನೀಟಾಗಿ ಇಟ್ಕೊಳ್ಬೋದು. ಸೊ ಅವಾಗೂ ಹಂಗೆ ಆಗಿತ್ತು. ಬಟ್ ನಾನೇನು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇರಲಿ ಬಿಡು, ಊರಿಂದ ಬಂದಾರ ಅಂದ್ಕೂಡಲೇ ಎಲ್ಲ ಮನೆ ಹಂಗೆ ಇರೋದು ಅಂಥೇಳಿ. ಯಾಕಂದ್ರೆ ಹಾಲ್ ಅಂತೂ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಯಾಕಂದ್ರೆ ಸಾಮಾನುಗಳೆಲ್ಲ ಎಲ್ಲಿ ಬೇಕಾದಲ್ಲೇ ಬೀಳೋದು ಈ ಥರ ಎಲ್ಲ ಆಗಿತ್ತು. ಬಟ್ ಇವಾಗ ಅವರಂತೂ ಊರಿಂದ ಬಂದವರೆಲ್ಲ ಹೋಗಿದ್ದಾರೆ, ಈಗ ಯಾರಿಲ್ಲ. ಬಟ್ ನಾನು, ನಮ್ಮ ಹಸ್ಬೆಂಡ್ ಅವರು, ಚಿನ್ನು, ಪಾಪು, ಅದು ಬಿಟ್ಟರೆ ನಮ್ಮ ಮಮ್ಮಿ, ಎಷ್ಟೇ ಜನ. ಬಟ್ ಮನೆ ಇವಾಗಲ ಸ್ವಲ್ಪ ಅಂದರೆ ಹಾಲ್ ಓಕೆ ಆಗೈತಿ, ಬಟ್ ಕಿಚನ್ ಎಲ್ಲ ಇದಾಗೈತಿ. ಅಂದ್ರೆ ಹೆಂಗೆ ಆಗ್ತದಂದ್ರೆ, ನಾವು ನಮ್ಮ ಮನೆಯೊಳಗೆ ನಮ್ಮ ಮನೇನ ಹೆಂಗೆ ಇಟ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರ್ತದೆ. ಸೊ ನಾವು ಇದನ್ನ ಇಲ್ಲೇ ಇಡಬೇಕು ಅಂತ ತಲೆಯಾಗ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೇವೆ ನಾವು ಮೈಂಡ್ ಒಳಗೆ. ಇದು ಇಲ್ಲಿ ಇಟ್ರೆ ಚೆನ್ನಾಗಿ ಕಾಣ್ತೈತಿ, ಇದು ಇಲ್ಲಿ ಇಟ್ಟರೆ ಚೆನ್ನಾಗಿ ಕಾಣ್ತೈತೆ ಅಂತೇಳಿ. ಅದ್ರಾಗೂ ನಾನಂತೂ ನಂಗೆ ಹಿಂಗೆ ಬೇಕನ್ನೋದು ನಂದು ಇದಿರ್ತದೆ. ನಮ್ಮ ಹಸ್ಬೆಂಡ್ ಅವರು ಕೂಡ ಹಂಗೆ, ಬಟ್ ನನ್ನಷ್ಟಿಲ್ಲ. ಬಟ್ ಒಂದು ಲೆವೆಲ್ಗೆ ಅವರು ಹಾಲು ಹೊರಗಡೆ ಸೈಡು ಈ ಥರ ಎಲ್ಲ ನೀಟ್ ಇಟ್ಕೊಳಕ್ಕೆ ಓಡಾಡ್ತಾರೆ. ನಾನು ಪೂರ್ತಿ ಫುಲ್ ಮನೆಯೆಲ್ಲನೂ ಕಿಚನ್, ಸ್ಪೆಷಲಿ ಕಿಚನ್, ಹಾಲ್ ಇವೆಲ್ಲ ನಾನು ಭಾಳ ನೀಟ್ ಬೇಕು ನಂಗೆ. ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್, ಈಗ ನಾವು ಅಡುಗೆ ಮನೆಗೆ ಹೋಗ್ತೀವಿ, ಸೊ ಅದು ನೀಟ್ ಇರಬೇಕು. ಆಮೇಲೆ ಹಾಲು, ಯಾರಾದರೂ ಬಂದಾಗ ಸಡನ್ಲಿ ನೋಡಿದ ತಕ್ಷಣ ಮನೆ ನೀಟ್ ಇರಬೇಕು. ಸೊ ಹಾಲ್ ನೋಡಿದ ತಕ್ಷಣ ಓಡಿ ಹೋಗೋಂಗಿರ್ಬಾರ್ದು ಆ ಥರ.
ಬೆಡ್ರೂಮ್ ಅಂತೂ ನಾರ್ಮಲಿ ಕ್ಲೀನ್ ಇರತ್ತದ. ಜಾಸ್ತಿ ಸಾಮಾನು ಇರಂಗಿಲ್ಲ ಅಂದ್ಕೂಡ್ಲೆ ಅದು ಅಷ್ಟೇನು ಇದಿರಂಗಿಲ್ಲ. ಸೊ ಇವತ್ತು ಭಾಳ ಬೇಜಾರಾಯಿತು. ಯಪ್ಪಾ ಮನೆ ಹಿಂಗಾಗೈತಲ್ಲ, ನಾನೇನಾದರೂ ಮೇಲನ ಇದ್ರೆ ಮುಗ್ದು ಹೋಯ್ತು, ಮನೆ ಫುಲ್ ಇದಾಗ್ತೈತೆ ಅಂಥೇಳಿ. ಅದ್ರಾಗೂ ನಾನು ಅನ್ಕೋತಿರ್ಕಿಲ್ಲ ಬೇಗ ಕೆಳಗೆ ಹೋಗಬೇಕು, ನಾನು ಕೆಲಸ ಮಾಡ್ಕೋಬೇಕಂತೇಳಿ. ನನ್ನ ಬಾಣಂತನ ಸ್ವಲ್ಪ ಸರಿ ಆಗಾಕತ್ತಿಲ್ಲ. ನಮ್ಮ ಮಮ್ಮಿನೇ ಮಾಡಾಕತ್ತಾರ, ಬಟ್ ಸ್ವಲ್ಪನೂ ಸರಿ ಆಗಾಕತ್ತಿಲ್ಲ ನಿಜ ಹೇಳ್ಬೇಕಂದ್ರೆ. ಫಸ್ಟ್ ನಮ್ಮ ಚಿನ್ನನ ಡೆಲಿವರಿ ಆದಾಗ ಮಮ್ಮಿ ಮನೆಯೊಳಗಿದ್ನಿ, ಹೆಂಗೋ ಅವಾಗ ನಡೀತು. ಬಟ್ ಇವಾಗ ನಮ್ಮ ಮನೆಯೊಳಗೆ ಬಂದು ಬಾಣಂತನ ಮಾಡತ್ತಾರ. ಬಟ್ ಅವ್ರಿಗೆ ವರ್ಕನ ಆಗತ್ತಿದ್ದು ನಮ್ಮ ಮನೆಯೊಳಗೆ ಬಾಣಂತನ ಮಾಡೋದು. ಏನೋ ಒಂಥರ ಫುಡ್ದಂತೂ ಒಂದು ಸ್ವಲ್ಪನೂ ಇದಾಗತ್ತೆ, ನನಗೆ ಟೇಸ್ಟ್ ಬರುವತ್ತು. ಆಮೇಲೆ ಟೈಮ್ ಊಟ ಸಿಗುವತ್ತು ಹೇಳ್ಬೇಕಂದ್ರೆ. ಅಂದ್ರೆ ಹೆಂಗಾಗ್ತದೆ, ಅವರು ಮನೆಯೊಳಗೆ ಇದ್ರೆ ಅದೇ ಬೇರೆ ಆಗ್ತದೆ. ನಮ್ಮ ಮನೆಯೊಳಗೆ ಬಂದು ಮಾಡೋದು ಅಂದ್ಕೂಡ್ಲೆ ಅವ್ರ ತಲೆ ಎಲ್ಲ ಒಂದು ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇರ್ತದೆ. ಹೀಗಾಗಿ ನಾನು ಫುಲ್ ಡೀಟೇಲ್ ಹೇಳಂಗಿಲ್ಲ ಏನೇನು ಅಂಥೇಳಿ, ಯಾಕಂದ್ರೆ ಸರಿನೂ ಅನ್ಸಂಗಿಲ್ಲ ಅದು ಅಷ್ಟೆಲ್ಲ ಹೇಳಾಕತ್ರ. ಸೊ ಅಷ್ಟೇ ಸುಮ್ಮನೆ ಮೇಲಿನ ಮೇಲೆ ಹೇಳಾಕತ್ತೀನಿ. ಬಾಣಂತನಂತೂ ಸರಿ ಆಗಾಕತ್ತಿಲ್ಲ. ಫುಡ್ ಕರೆಕ್ಟಾಗಿ ನಂಗೆ ಟೈಮ್ ಸಿಗಾಕತ್ತಿಲ್ಲ. ಮತ್ತು ರುಚಿನೂ ಸರಿಯಾಗಿಲ್ಲ. ಮತ್ತು ನನಗಂತೂ ಬಾಣಂತನ ಸರಿ ಆಗತ್ತಿಲ್ಲ. ಬಟ್ ಪಾಪುಗೆ ನೀರು ಹನ್ಸೋದು ಒನ್ ಟೈಮ್ ಕರೆಕ್ಟಾಗಿ ಆಗತ್ತದ ಸಾಯಂಕಾಲ. ಬಟ್ ಇದೇ ಟೈಮ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸಂಜೆ ಟೈಮ್ದಾಗ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಒಂದು ಸರಿ 7 ಗಂಟೆ, 8 ಗಂಟೆ, 9 ಗಂಟೆ ಈ ಥರ. ಅದು ಬಿಟ್ಟರೆ ಬೆಂಕಿ ಕಾಸ್ಕೊಳ್ಳೋದು ಸ್ವಲ್ಪ ಒಂದು 15 ಡೇಸ್ ಆಯ್ತು ಕರೆಕ್ಟಾಗಿ ಕಾಸ್ಕೊಳಕತ್ತಿದ್ದು. ಅದೊಂದು ವ್ಯವಸ್ಥೆ ಆಗತ್ತೈತಿ. ಇಲ್ಲಾಂದ್ರೆ ನನಗೆ ಅನ್ಕೊಂಡಂಗೆ ಬಾಣಂತನ ಆಗತ್ತಿಲ್ಲ. ಬಟ್ ಏನೂ ಮಾಡೋಕ್ಕಾಗಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಹಣೆ ಬರಹ ಇರ್ತದೆ ನೋಡಿರಿ. ನಾವು ಅಂದ್ಕೊಂಡಂಗೆ ಜೀವನದೊಳಗೆ ಎಲ್ಲ ಪರ್ಫೆಕ್ಟಾಗಿ ಆಗಂಗಿಲ್ಲ. ನಂಗೆ ಇವಾಗ ಅನ್ಸಾತದ, ನಮ್ಮ ತವ್ರ ಮನೆ ಅಥವಾ ನಮ್ಮ ತಾಯಿ ಮಾಡೋಕ್ಕಿಂತ ನನ್ನ ಗಂಡ ನಾನು ನೋಡ್ಕೊಳ್ತಾನೆ, ಅದ್ರಂಗೆ ಯಾರೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಅಂಥೇಳಿ. ಪ್ರೆಗ್ನೆಂಟ್ ಇದ್ದಾಗ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ನಮ್ಮ ಹಸ್ಬೆಂಡವರು. ಬಟ್ ಇವಾಗ ನೋಡ್ಕೊಳ್ಬೇಕಂದ್ರೆ ಆಗಾಕತ್ತಿಲ್ಲ. ಅಂದ್ರೆ ಮಮ್ಮಿನೂ ಇರ್ತಾಳೆ, ಮಮ್ಮಿ ಮಾಡ್ತಿರ್ತಾರೆ. ಮತ್ತು ಅವ್ರೇನೋ ನಮ್ಮ ಹಸ್ಬೆಂಡವ್ರು ಏನೋ ಮಾಡಕತ್ತಾರೆ, ಮತ್ತು ಸುಮ್ಮನೆ ನಾ ಮಾಡಿದ್ದು ನಿಮ್ಗೆ ಇದಾಗಂಗಿಲ್ಲೇನೋ ಹಂಗೆ ಹಿಂಗೆ ಅಂತ ಏನಾರು ಮನಸ್ತಾಪಗಳು ಬರ್ತಾವೆ. ಹಾಗಾಗಿ ಸೊ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನನಗೆ ಕೆಳಗೆ ಹೋಗೋಕ್ಕೇನಿಲ್ಲ, ಅಲ್ಲಿ ಮಲ್ಕೊಳ್ಬೇಕಂದ್ರೆ ರೆಸ್ಟ್ ಮಾಡ್ಬೇಕಂದ್ರೆ ಸೋಫಾ ಅಷ್ಟದ ನೋಡಿರಿ. ಪಾಪನ ಕರ್ಕೊಂಡು ಸೋಫಾ ಮ್ಯಾಗ ಮಲ್ಕೊಳಕ್ಕಾಗಂಗಿಲ್ಲ. ಸೊ ಹಾಗಾಗಿ ಒಂದು ದಿವಾನ್ ತೊಗೊಳ್ಬೇಕಂತ ಅಂದ್ಕೊಂಡೇವಿ. ದಿವಾನ್ ಏನಾದರೂ ತೊಗೊಂಡ್ವಿ ಅಂದ್ರೆ ಅಲ್ಲಿ ಕರೆಕ್ಟಾಗಿ ಎಲ್ಲ ಇದು ಮಾಡಿಬಿಟ್ಟು ಆಮೇಲೆ ಕೆಳಗನ ಸೆಟ್ ಮಾಡ್ಕೋಬೋದು. ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಆಮೇಲೆ ನಮ್ಮ ಹಸ್ಬೆಂಡವ್ರು ಬಂದಮೇಲೆ ಊಟ ಗೀಟ ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಬಂದು ಮಲ್ಕೊಳ್ಬೋದು. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಕತ್ತೀನಿ. ದಿವಾನ್ ಯಾವಾಗ ಬರುತ್ತೋ, ನಾನು ಯಾವಾಗ ಕೆಳಗೆ ಹೋಗ್ತೀನೋ, ಯಾವಾಗ ನಾನು ಆರಾಮಾಗಿ ಊಟ ಮಾಡ್ತೇನೋ, ಯಾವಾಗ ನಾನು ಆರಾಮಾಗಿ ರೆಸ್ಟ್ ಮಾಡ್ತೇನೋ ಹಿಂಗೆ ಅನ್ಸತೈತಿ. ಇವಾಗ ರೆಸ್ಟ್ ಕೂಡ ಆಗಾಕತ್ತಿಲ್ಲ ನನಗೆ ನಿಜ ಹೇಳ್ಬೇಕಂದ್ರೆ. ಏನು ಮಾಡೋಕ್ಕಾಗಿಲ್ಲ. ಕೆಲವೊಂದು ಸಾರಿ ಏನಾಗ್ತದೆ ಅಂದ್ರೆ ಮನೆಯವರನ್ನ ಇದ್ರೂ ಕೂಡ ತಲೆಯೊಳಗೆ ತುಂಬೋರು ಕೆಲವು ಜನ ಇರ್ತಾರೆ ನೋಡಿರಿ. ಸೊ ಹೀಗಾಗಿ ತಲೆ ತುಂಬೋದ್ರಿಂದ ಮೈಂಡ್ ಒಂದು ಕಡೆ ಇರೋಂಗಿಲ್ಲ, ಅಲ್ಲಿ ಹೋಗ್ತಿರ್ತದೆ, ಈ ಕಡೆನೂ ಬರ್ತಿರ್ತದೆ. ಸೊ ಹಾಗಾಗಿ ಹೆಚ್ಚು ಕಡಿಮೆ ಆಗ್ತದೆ. ಇರಲಿ ಪರವಾಗಿಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಬೆಸ್ಟ್ ಮತ್ತು ಕರೆಕ್ಟಾಗಿಯೂ ಸಿಗ್ತದನ ಅಂತ ಅಂದ್ಕೊಂಡೇನ. ಸೊ ಬೆಳಗ್ಗೆ ಇದು ಏನದು ಜೋಳದ ನುಚ್ಚು ಮಾಡಿಕೊಟ್ಟಿದ್ಲು ಮಮ್ಮಿ, ಅದನ್ನ ಕುಡ್ದಿದ್ನಿ. ಅದಾದಮೇಲೆ ಚಪಾತಿ ಬುರ್ಜಿ ಮಾಡಿಕೊಟ್ಟಿದ್ರು, ಅದನ್ನ ತಿಂದಿದ್ದೆ. ಇವಾಗ ನಾ ಕೆಳಗೆ ಹೋಗಿದ್ನಲ್ಲ, ಹಸಿವು ಆಗತ್ತಿತ್ತು, ಅದಕ್ಕೆ ಮೊಟ್ಟೆ ಕುದಿಸ್ಕೊಂಡು ಬಂದೆ. ಹಾಲು ತೊಗೊಂಡ್ಬರಕ್ಕೆ ಹೇಳಿದ್ದೀನಿ ನಮ್ಮ ಹಸ್ಬೆಂಡ್ ಅವ್ರಿಗೆ, ಅಂಗಡಿ ಬಂದಾಗಿತ್ತಂತ. ಸೊ ಡಿಮಾರ್ಟ್ಗೆ ಹೋಗಿದ್ದಾರೆ ಅವರು. ಬಂದ್ರಂದ್ರೆ ಅಂಗಡಿಗೆ ಹೋಗಿ ಹಾಲು ತೊಗೊಂಡು ಬರೋಕ್ಕೆ ಹೇಳ್ತೇನೆ. ಫ್ರೂಟ್ಸ್ ನಂಗೆ ಊಟ ಸರಿ ಆಗಾಕತ್ತಿಲ್ಲಲ್ಲ, ಕರೆಕ್ಟ್ ಸಿಗಾಕತ್ತಿಲ್ಲ ಅಂದ್ಕೂಡ್ಲೆ ಫ್ರೂಟ್ಸ್ ತಂದಾರೆ ನಮ್ಮ ಹಸ್ಬೆಂಡ್ ಅವರು. ಆರೆಂಜ್ ಮತ್ತು ಏನದು ದಾಳಿಂಬೆ ಹಣ್ಣು ತಂದಾರೆ. ಸೊ ಎಗ್ ತಿಂದಾದ್ಮೇಲೆ ಅವನಷ್ಟು ತಿಂತೇನೆ. ಅಷ್ಟರೊಳಗಂದ್ರೆ ಬರ್ತಾರೆ. ಬಂದ್ರೆ ಮತ್ತೇನಾದರೂ ತಿನ್ಬೋದು. ಮಮ್ಮಿ ಇಲ್ಲ, ಮಮ್ಮಿ ಹೊರಗೆ ಹೋಗಿದ್ದಾರೆ. ಅವರ ಕಂಟಿನ್ಯೂ ಇರೋಂಗಿಲ್ಲ ಇಲ್ಲಿ ಮನೆಯೊಳಗೆ, ಅವ್ರ ಮನೆಗೂ ಹೋಗ್ತಾರೆ. ಸೊ ಹಾಗಾಗಿ ಏನೂ ಕರೆಕ್ಟಾಗಿ ಆಗತ್ತಿಲ್ಲ ಅಂತ ಹೇಳ್ಬೋದು. ಇಷ್ಟ ಹೇಳ್ತಾನೆ, ಜಾಸ್ತಿ ಹೇಳೋದ್ರೊಳಗೆ ಅರ್ಥ ಇಲ್ಲ. ಎಲ್ಲರೂ ನೋಡ್ತಿರ್ತಾರೆ ನನ್ನ ಬ್ಲಾಗ್ ಎಲ್ಲ ಕಡೆಯಿಂದನೂ. ಸೊ ಸರಿನೂ ಅನ್ಸಂಗಿಲ್ಲ. ಅವಾಗಿಂದ ಹಣ್ಣು ತಿನ್ಬೇಕಂದ್ರೆ ಹಣ್ಣು ತಿನ್ನೋಕೆ ಕೊಡಲಿಲ್ಲ ನೋಡ್ರಿ ಪಾಪು. ಅಷ್ಟರೊಳಗಂದ್ರೆ ಈಗ ನಮ್ಮ ಹಸ್ಬೆಂಡವರು ಬಂದ್ರೇನೋ ಸೌಂಡ್ ಬರತೈತಿ.
ನಮ್ಮ ಗುಂಡಿ ನೋಡಿದ್ರೆ ಹಣ್ಣು ತಿನ್ಬೇಕಂದ್ರೆ ಎಷ್ಟೊತ್ತು ಗುದ್ದಾಡಿದ್ರು ಹಣ್ಣು ತಿನ್ನೋಕೆ ಕೊಡಲಿಲ್ಲ, ಬರೀ ಅಳೋದ ಮಾಡಕತ್ತಾಳೆ. ಬಾಜು ಮುಕ್ಕೊಂಡ್ರಷ್ಟ ಸುಮ್ಮನಾಗತ್ತಾಳೆ, ಇಲ್ಲಾಂದ್ರೆ ಅಳಾಕತ್ತಾಳೆ. ಎತ್ಕೊಂಡು ಕೂಡನತ್ತಾಳೆ. ತೊಟಲ್ದಾಗ ಹಾಕಿದ್ರೂ ಮಲ್ಕೋವಳ. ಅದಕ್ಕೆ ಅಕ್ಕಿ ಜೊತೆ ಗಪ್ ಮಲ್ಕೊಂಡ್ಬಿಟ್ಟೆ. ಈಗ ಸೌಂಡ್ ಬರತ್ತೆ, ಅವ್ರು ಬಂದಿದ್ದ. ಅವ್ರು ಬಂದ್ರಂದ್ರೆ ಅವ್ರ ಕಡೆಯಿಂದ ಹಣ್ಣು ಎಲ್ಲ ಸುಲಿದು ಕೊಡಕ್ಕೆ ಹಚ್ತೇನೆ, ಆಮೇಲೆ ತಿನ್ಬೇಕಾ. ಬಂದರು ನೋಡ್ರಿ. ಏನು ತಿನ್ನತ್ತಿ? ಐಸ್ ಕ್ರೀಮಾ? ಕಿಂಡ್ರ್ ಜಾಯ್ ತಿನ್ನತ್ತಿ? ಮತ್ತೇನೇನು ತಿಂತೀನಿ ನೋಡ್ರಿ. ಬೇಡ ನಂಗೆ ತಿನ್ನಂಗಿಲ್ಲ. ಫುಲ್ ಮಜಾ ಹೊಡೆದು ಬರತ್ತಿಲ್ಲ. ಪಪ್ಪನ ಜೊತೆ ಹೊರಗೆ ಹೋಗೋದು. ಏನು ಕೊಡ್ಸಾನ? ಏನು? 2 ಐಸ್ ಕ್ರೀಮಾ? ಅಯ್ಯ, ಅದು 30 ರೂಪಾಯಿ ನೋಡ್ರಿ. 2 ಐಸ್ ಕ್ರೀಮ್ ಮತ್ತು ಕಿಂಡ್ರ್ ಜಾಯ್ ಇದೆಲ್ಲ ತಿನ್ನಕ್ಕೆ. ಮತ್ತು 1 ಪೌಚ್. ನನ್ನ ಪೌಚ್ ಜಬರ್ದಸ್ತ್ ಹಾಕೋಣ. ಯಾಕೆ ಹೇಳು? ಅದು ನೀವು ಇದು ಕೊಡ್ಸಿದ್ಯಾ ನಂಗೆ? ಭಾಳ ಚಂದ ಇತ್ತು. ಟೇಸ್ಟ್ ಆಗೋಲ್ಲ ಅದ್ರಾಗ. ಆಗೋದಿಲ್ಲ? ಹೊಸ ಕಂಪಾಸ? ಪೌಚ್ ಅಲ್ಲ, ಹೊಸದೊಂದು ಕಂಪಾಸ್ ಅಂತ ಕೊಡ್ಸಿದ್ದೆ ಐತ್ಲಾ. ಬಟ್ ಅದ್ರ ಜಗಾನ ಆಗೋಲ್ಲ, ಎಷ್ಟು ಕಮ್ಮಿ ಐತೆ. ಮತ್ತು ಅವತ್ತು ಯಾಕೆ ಬೇಕಂತೇಳಿ. ಇಲ್ಲಿ ನೋಡ್ರಿ, ಏನು ತೊಗೊಂಬರಾಕತ್ತ ನೀವ? ಏನಿದ? ಚೋಕೋಸ್. ಅಯ್ಯೋ ದೇವ್ರೇ ಪರಮಾತ್ಮ, ಏನಿದು ಇಷ್ಟು? ಹಾಂ, ಅಂಗಡಿನ? 2 3 4 5 6 7 8 9 ಹಾಂ, ಅಂಗಡಿನ ತೊಗೊಂಬಂದು ಬಿಟ್ಟಿದ್ದಿ ಬಿಡು. ನೋಡ್ರಿ, ಅವ್ಗೆ ಚೋಕೋಸ್ ಅಂದ್ರೆ ಭಾಳ ಇಷ್ಟ. ಈಗ ನಂದು ಡೆಲಿವರಿ ಆದಾಗಿಂದ ಏನೋ ಹಂಗೆ ತಿನ್ನಿಸಿ ಸಿಗ್ವತ್ತು, ಮತ್ತು ಅಡುಗೆನೂ ಅವ್ಗೇನು ವರ್ಕ್ ಆಗೋಯ್ತು. ಅದಕ್ಕೆ ತೊಗೊಂಬಂದ ಇವನು. ಅಟ್ಲೀಸ್ಟ್ ಇವನಾರ ಯಾವಾಗಲಾದರೂ ತಿನ್ಬೇಕು ಅನ್ಸಿದ್ರೆ ತಿನ್ಬೇಕಂತ ಚಲೋ ಆಗ್ತಿತ್ತಂತೇಳಿ ತೊಗೊಂಬಂದು ನಾನು. ಹಾಲು ಡೈಲಿ ಒಂದೊಂದು ತಿನ್ಬೇಕಾ? ಮತ್ತು ಒಮ್ಮೆ ಎಲ್ಲ ಖಾಲಿ ಮಾಡೋದಲ್ಲ ಏನ? ಹಿಂಗೆ ಹೇಳೋದು ನಾನು ಇಲ್ಲಿ ಮ್ಯಾಲೆ ಇರ್ತಾನೆ, ಕೆಳಗೆ ನೀ ಎಲ್ಲ ಖಾಲಿ ಮಾಡೋದು ಮಾಡಬೇಡ ಏನ? ಡೈಲಿ ಒಂದೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋದು, ಕುಡಿಯೋದು. ಅದು ಹಾಲು ಗರಮ್ ಇರಬೇಕಾ ಚಿನಿ? ಸ್ವಲ್ಪ ಗರಮ್ ಮಾಡ್ಕೊಂಡು ಅದ ಸ್ವಲ್ಪ ಗರಮ್ ಮಾಡಿ ಹತ್ರ ಹಾಕಿ ತಿಂದ್ರೆ ಭಾರಿ ಹತ್ತಾವ. ಹಂಗೆ ತಿಂದ್ರೂ ನಡಿತೈತಿ. ಯಾಕಂದ್ರೆ ಇದ್ರೊಳಗೆ ಇವು ಬೇರೆ ಅದಲ್ಲ, ಓಲ್ಡ್ ಕಾಲದಲ್ಲ ಚಾಕ್ಲೇಟ್ ಇರ್ತಾವ ಇದ್ರಾಗ, ಮಸ್ತ್ ಇರ್ತಾವ. ಅವು ಹಾಲಾಗ ಹಾಕೊಂಡು ತಿನ್ಬೇಕಾಗ್ತಿತ್ತು. ಹಾಲಾಗಲ್ಲದ, ಹಾಲೊಳಗ ಹಾಕೊಂಡು ತಿನ್ಬೇಕಾಗ್ತಿತ್ತು. ಅದು ಯಾಕಳು ಅದ್ರಾಗ ಮಜಾ ಬರ್ತಿರ್ಕಲ್ಲ ಹಂಗ ತಿನ್ನಾಕ. ಸಂತಿ ತಂದಿದ್ದು ಇಟ್ಟಿದ್ದಾರೆ ನೋಡ್ರಿ, ಹಿಂಗೆಲ್ಲ ಒಗದ್ದಾರೆ. ಏನು ಮಾಡತ್ತಾರ ಹಂಗೆ ನೋಡ್ಬೇಕಂತ ಬಂದಿದ್ದೆ ನಾನು. ಇಲ್ಲಿ ನೋಡ್ರಿ ಏನೋ ಮಾಡತ್ತಾರ ಪಾಪ ಹಶುವಾಗಿ. ಚಿನ್ನು ಎಲ್ಲೋದ? ಮೊಟ್ಟೆ ಕುದಿಯಕಿಟ್ಟಾರ. ಆಮೇಲೆ ಇಲ್ಲೇನ ಮಸಾಲೆದು ಹಾಕಕತ್ತಾರ. ಒಟ್ಟು ನಮ್ಮ ಚಿನ್ನು ಬಂದ. ಅವ್ವಾ, ಮಲಗಿಸಿದ್ನ್ಯಾ ಆಗಕ್ಕ ಬನ್ನಿ ಹಂಗೆ ನೋಡಿ. ಹಾಂ, ನೀ ಹೋಗ್ಬಾರ್ದು ಚಿನ್ನು, ಮತ್ತೆ ಕಾಣಿಸ್ತೀನಿ. ಹಾಂ, ಹಂಗೆ ಸುಮ್ಮ ಬಂದೆ ನಾನು. ಚಿನ್ನು ಯಾಕೆ ಟಿವಿ ಹಚ್ಚಿದ್ದಿ? ಪಾಪು ಮಲ್ಕೊಂಡೈತಲ್ಲ, ನಾ ಹಗರ್ಕ ಬಂದೆನ. ಮತ್ತೆ ಯಾರು ಹಚ್ಚಿರ? ಹಾಯ್, ವೆಲ್ಕಮ್ ಬ್ಯಾಕ್. ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ವ್ಲಾಗ್ ಮಾಡಕತ್ತೇನೆ. ಏನಂದ್ರೆ ಈಗ ಮತ್ತೆ ನಮ್ಮ ಚಿನ್ನೊಂದು ಸ್ಕೂಲ್ ಸ್ಟಾರ್ಟ್ ಆಯ್ತು ನೋಡ್ರಿ, ನಾಳೆಯಿಂದ ಸ್ಟಾರ್ಟ್ ಆಗ್ತೈತಿ. ಸೊ ಪ್ರತಿ ವರ್ಷವೂ ಗೊತ್ತೇ ಇರ್ತದೆ, ಎಲ್ಲ ವ್ಲಾಗು ಮಾಡ್ತಿರ್ತೀನಿ ನಾನು. ಸೊ ಹಾಗಾಗಿ ಇವಾಗ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ರು ಅವ್ರು. ಇವಾಗಲ್ಲ, 2-3 ಡೇಸ್ ಆಯ್ತು ಶಾಪಿಂಗ್ ಮಾಡ್ಕೊಂಡು ಬಂದೆ. ನಾನಂತೂ ಹೋಗೋಕ್ಕಾಗಿಲ್ಲ, ಇಲ್ಲಾಂದ್ರೆ ನಾನು ಹೋಗೇ ಇರ್ತಿದ್ನಿ ಪ್ರತಿಯೊಂದು ಶಾಪಿಂಗಕ್ಕೂ. ಬಟ್ ಗೊತ್ತೈತಿ ಡೆಲಿವರಿ ಆಗೈತೆ ಅಂದ್ಕೊಡ್ಲೆ ನಾನಂತೂ ಹೋಗಿಲ್ಲ. ಅವ್ರ ಪಪ್ಪ ಮತ್ತು ಚಿನ್ನು ಇಬ್ಬರೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಾರೆ. ಏನೇನು ಮಾಡ್ಕೊಂಡು ಬಂದಾರಂದ್ರೆ, ಅವ್ನಿಗೆ ಯೂನಿಫಾರ್ಮ್ ಅದು ಎಲ್ಲ ಅದಾವ ನೋಡ್ರಿ. ಬಟ್ ಈಗ ಸ್ವಲ್ಪ ಸಣ್ಣವಾಗತ್ತಲ್ಲ, ಹಾಗಾಗಿ ಕೆಲವೊಂದಷ್ಟು ನಷ್ಟ ತೊಗೊಂಡು ಬಂದಾರ. ಯಾವ ಸಣ್ಣ ಆಗ್ತಾವನ್ನ. ಇದೊಂಥರ ಬ್ಲೂ ಕಲರ್ ಒಳಗಿಂದ ಐತಿ. ಇದು ವೆನಸ್ಡೇ ಹಾಕ್ಕೊಳ್ಳೋದು. ಇದೊಂದು ಟಿ ಶರ್ಟು ಮತ್ತು ಒಂದು ಜೋಡಿ ಸಾಕ್ಸ್ ತೊಗೊಂಡು ಬಂದಾರ. ಸಾಕ್ಸ್ಗಳು ಅದಾವ, ಆದರೆ ಎಕ್ಸ್ಟ್ರಾ ಇರಲಿ ಅಂಥೇಳಿ. ಮಳೆಗಾಲ ಒಂದು ಸ್ಟಾರ್ಟ್ ಆಯ್ತಂದ್ರೆ ಬಟ್ಟೆಗಳು ಒಣಗಂಗಿಲ್ಲ ನೋಡ್ರಿ, ಅದಕ್ಕೆ. ಮತ್ತು ಇನ್ನೊಂದು ಸ್ವೆಟರ್ ತೊಗೊಂಡು ನೋಡ್ರಿ. ಸ್ವೆಟರ್ ಆ್ಯಕ್ಚುಲಿ ಹೋದ ವರ್ಷನ ತೊಗೊಂಡು ಬಂದಿದ್ರು, ಆದ್ರೂ ಒಂದು ತೊಗೊಂಡು ಬಂದಾರೆ. ಯಾಕಂದ್ರೆ ಈಗ ಚಳಿ ಹತ್ತದ, ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ಥಂಡಿ ಅಂತಿರ್ತಾನೆ. ಅದಕ್ಕೆ ಫುಲ್ ಸ್ಲೀವ್ದ ಸ್ವೆಟರ್ ತೊಗೊಂಡು ಬಂದಾರ. ದೊಡ್ಡದೈತಿ, ಯಾಕಂದ್ರೆ ನಾನು ಹೇಳೇ ಇರ್ತೇನೆ ಏನೇ ತೊಗೊಳ್ಬೇಕಾದ್ರೂ ಸ್ವಲ್ಪ ದೊಡ್ಡ ತೊಗೊಳ್ಬೇಕು ಡ್ರೆಸ್ ಅದು ಅಂಥೇಳಿ. ಅದಕ್ಕೆ ಸ್ವೆಟರ್ ದೊಡ್ಡ ತೊಗೊಂಡಾರ. ಮತ್ತು ವೈಟ್ ಕಲರ್ ಇಲ್ಲಿ ನೋಡ್ಬೋದು, ವೈಟ್ ಕಲರ್ ಶರ್ಟು ಮತ್ತು ಇನ್ನೊಂದು ಪ್ಯಾಂಟು, ಹಾಫ್ ಪ್ಯಾಂಟು
ಒಂದು ಜೋಡಿ ತೊಗೊಂಡಾರ. ಈ ಆ್ಯಕ್ಚುಲಿ ಇವು ಏನಂದ್ರೆ 3 ಸೆಟ್ ಅದ ನೋಡ್ರಿ. ಬಟ್ ಇನ್ನೊಂದು ತೊಗೊಂಡು ಬಂದಾರ ಎಕ್ಸ್ಟ್ರಾ, ಯಾಕಂದ್ರೆ 2 ಸೆಟ್ ಹಳೇವ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಾದ್ರೆ ತೊಗೊಂಡು ಬಂದಿರೋದು, ಸಣ್ಣ ಆಗತ್ತವ. ಮತ್ತು ಹೋದ ವರ್ಷ ಒಂದು ಜೋಡಿ ತೊಗೊಂಡು ಬಂದಿದ್ವಿ, ಇದೊಂದು ಜೋಡಿ ಈ ವರ್ಷದ. ಸೊ ಹೋದ ವರ್ಷದ ಈ ವರ್ಷದ ಕರೆಕ್ಟ್ ಆಗ್ತವೆ. ಬಟ್ ಫಸ್ಟ್ ಸ್ಟ್ಯಾಂಡರ್ಡ್ ಒಳಗೆ ತೊಗೊಂಡಿರೋದು ಸ್ವಲ್ಪ ಸಣ್ಣ ಆಗತ್ತವೆ. ಅದಕ್ಕೆ ಒಟ್ಟು 4 ಜೋಡಿ ಆಗ್ತವೆ ಇಂಥವು. ಮತ್ತು ವೆನಸ್ಡೇದು ಹಳೇದೊಂದು ಐತಿ, ಇವಾಗ ಒಂದು ತೋರಿಸಿದ್ನಲ್ಲ ಅದೊಂದು. ಮತ್ತೇನು ತೊಗೊಂಡು ಬಂದಾರಂದ್ರೆ ಈ ಬುಕ್ಸ್ಗಳನ್ನು ತೊಗೊಂಡು ಬಂದಾರ. ಅಂದರೆ ಟೆಕ್ಸ್ಟ್ ಬುಕ್ ತಂದಿಲ್ಲ, ನೋಟ್ ಬುಕ್ ತಂದಾರ. ಸೊ ಅದಕ್ಕೆ ಕವರ್ ಬೇಕೇ ಬೇಕಾ, ಎಲ್ಲನೂ ಹಾಕ್ಕೊಂಡೇ ಹೋಗ್ಬೇಕಾ ಫಸ್ಟ್ ಡೇ ಹೋಗ್ಬೇಕಾದ್ರನ. ಸೊ ಅದಕ್ಕೆ ಕವರ್ ತೊಗೊಂಡು ಬಂದಾರೆ. ಇವನೇನು ತೋರಿಸ್ಬೇಕಂತೇನಿಲ್ಲ, ಎರಡು ಇವ ಕವರು. ಅದು ಬಿಟ್ಟರೆ ಮತ್ತೇನೇನು ತಂದಾರಂದ್ರೆ, ಆಮೇಲೆ ಕವರ್ ಹಾಕಿದ ಮ್ಯಾಗ ಸ್ಟಿಕ್ಕರ್ ಅಂತೂ ಬೇಕಾಗ್ತದೆ ಹೆಸರು ಬರೀಲಿಕ್ಕೆ. ಅದಕ್ಕೆ ಸ್ಟಿಕ್ಕರ್ಸ ಇವು ಒಂದು ಇದನ್ನಷ್ಟೇ ತೊಗೊಂಡು ಬಂದಾರ. ಇನ್ನೂ ಹಳೇದನೋ ಇನ್ನೂ ಐತಿ ಬಾಕಿ. ಅದಕ್ಕೆ ಇವು ಈ ಥರ ಅದಾವೆ. ನಮ್ಮ ಚಿನ್ನು ಚಾಯ್ಸ್ ಮಾಡ್ಕೊಂಡು ಬಂದಾನಂತೆ. ಆಮೇಲೆ ಒಂದು ಅನ್ನತ್ತಿದ್ದೆ ನಾನು, 2 ತೊಗೊಂಡಿಲ್ಲ ನೋಡ್ರಿ. ಇದೊಂದು ಮತ್ತು ಇದೊಂದು. ಅಂದರೆ ಒಂದು ಕವರ್ ತೆಗಿತಾನ, ಇನ್ನೊಂದು ಹಂಗೆ ಪ್ಯಾಕ್ ಐತಿ. ಆಮೇಲೆ ನೋಟ್ಬುಕ್ಗಳು ಫುಲ್ ಅವ್ರು ಎಷ್ಟು ಹೇಳ್ತಾರೆ ಎಲ್ಲ ತೊಗೊಂಡು ಬಂದಿರ್ತಾರೆ. ಇದಿಷ್ಟ ಅಲ್ಲ, ಇನ್ನೂ ಇಲ್ಲಿ ಅದಾವೆ, ಎಲ್ಲ ವಜ್ಜೆ ಆಗ್ತಾವೆ ನೋಡ್ರಿ. ಮೊದಲು ನಂಗೆ ಸಿ ಸೆಕ್ಷನ್ ಆಗಿತ್ತಲ್ಲ, ಅದಕ್ಕೆ ಎಲ್ಲ ವಜ್ಜೆ ಆಗ್ತಿತ್ತು ಅಂಥೇಳಿ ಇದನ್ನು ತೋರ್ಸಾಕತ್ತೇನೆ. ಶೂಸ್ ನೋಡ್ರಿ, ಶೂಸ್ ಅಂತೂ ಗೊತ್ತೈತಿ, ಹೋದ ಸಾರಿ ಅವಾಗ ತೋರಿಸಿದ್ನಿ ನಾನು. ಫುಲ್ ಎಲ್ಲ ಹರ್ಕೊಂಡು ಬಿಟ್ಟಿದ್ದಾನೆ. ಅದಕ್ಕೆ ಶೂಸ್ ತೊಗೊಂಡು ಬಂದಾರ. ಫುಲ್ ದೊಡ್ಡ ತೊಗೊಂಡಾನ ನೋಡ್ರಿ. ಮಮ್ಮ ಬೈತಾಳ, ದೊಡ್ಡದ ಸೈಜನ್ನು ತೊಗೋತೇನೆ ನಾನು ಅಂಥೇಳಿ ತೊಗೊಂಡಾನ. ಭಾಳ ಅಂದ್ರೆ ಭಾಳ ದೊಡ್ಡ ತೊಗೊಂಡು ಬಂದಾನ. ಹಾಕ್ಕೊಂಡು ನೋಡಿದ ಇನ್ನೂ ಇಷ್ಟು ಗ್ಯಾಪ್ ಉಳಿಯಾಕತ್ತದ. ಅದಕ್ಕೆ ಅವ್ರ ಪಪ್ಪ ಮತ್ತೆ ಇನ್ನೊಂದು ಜೋಡಿ ತೊಗೊಂಡು ಬರ್ತೇನೆ ಅಂದಾರ. ಯಾಕಂದ್ರೆ ಫುಲ್ ದೊಡ್ಡ ಆಗತ್ತವಲ್ಲ, ಹಾಕ್ಕೊಂಡು ಓಡಬೇಕಾದ್ರದ್ದು ಬಿದ್ದರೆ ಏನು ಮಾಡೋದು ಅಂಥೇಳಿ ಮತ್ತು ಇನ್ನೊಂದು ಜೋಡಿ ತೊಗೊಂಡು ಬರ್ತೇನೆ ಅಂದಾರ. ಸೊ ಬ್ಲ್ಯಾಕ್ ಕಲರ್, ವೈಟ್ ಕಲರ್ ಅಂತೂ ಹೋದ ವರ್ಷ ತೊಗೊಂಡು ಬಂದಾರೆ. ಅವ ಬರಬರದವ. ಬ್ಲ್ಯಾಕ್ ಕಲರ್ದು ಒಂದು ಜೋಡಿ ತೊಗೊಂಡೈತಿ. ಅವಂಗೆ ಶೂಸ್ ಒಟ್ಟು ನೆಟ್ಟಗೆ ಇಟ್ಕೊಳಕ್ಕಾಗಂಗಿಲ್ಲ ನೋಡ್ರಿ, ಓಡಾಡ್ತಾನೆ. ಮತ್ತು ಕಾಲೆಲ್ಲ ಫುಲ್ ಹಿಂಗೆ ಇದನ್ನು ಮಾಡಿ ನಡಿತಾನಲ್ಲ, ಬೇಕಂತ ಹೀಗೆಲ್ಲ ನಡಿಬೇಕಾದ್ರೆ ಹುಡುಗರು ಗೊತ್ತಾಯ್ತು. ಒಂದೊಂದು ಹುಡುಗರು ಹೆಂಗಂದ್ರೆ ಕಾಲೆಲ್ಲ ಹಿಂಗೆಲ್ಲ ಮಣ್ಣು ಮತ್ತು ಇದು ಕಲ್ಲದು ಇರ್ತಾವೆ ನೋಡ್ರಿ, ಅವನ್ನೆಲ್ಲ ಹಿಂಗೆ ಇದನ್ನು ಮಾಡ್ಕೊಂಡು ಹೋಗ್ತಾವೆ. ಅದಕ್ಕೆ ಶೂಸ್ ಬೇಗನ ಹರಿದು ಬಿಡ್ತಾವೆ. ಆಮೇಲೆ ಇದೊಂದು ಪೌಚ್ ನೋಡ್ರಿ, ಹೊಸದೊಂದು ಪೌಚ್ ಐತಿ. ಮಸ್ತ್ ಅಂದ್ರೆ ಮಸ್ತ್ ಐತದ. ಆ್ಯಕ್ಚುಲಿ ಅದನ್ನ ನಾನು ಕೊಟ್ಟಿರಲಿಲ್ಲ, ರೀಸೆಂಟಾಗೆ ತೊಗೊಂಡು ಬಂದಿರೋದಿತ್ತು. ನಿಮ್ಗೆ ತೋರಿಸಿದ್ದೇನು ಕಾಣಿಸುತ್ತೆ ಹಳೆ ಬ್ಲಾಗ್ ಒಳಗೆ, ಬಟ್ ಅದು ಕೊಟ್ಟಿಲ್ಲ ಅವ್ನಿಗೆ. ಸೊ ಅದು ಇದ್ರೂ ಮತ್ತು ಇನ್ನೊಂದು ಪೌಚ್ ತೊಗೊಂಡು ನಾನು ನೋಡ್ರಿ. ಇದು 99 ರೂಪೀಸ್, 1 ರೂಪೀಸ್ ಕಮ್ಮಿ, 100 ರೂಪೀಸ. ಸೊ ಇದ್ಯಾಕೆ ತೊಗೊಂಡು ಬಂದು ಅಂದ್ರೆ ಇದ್ರೊಳಗೆ ಜಾಸ್ತಿ ನಾನು ಥಿಂಗ್ಸ್ ಇಟ್ಕೊಬೋದು, ಅಂದ್ರೆ ಎಲ್ಲನೂ ಇಟ್ಕೊಳ್ಬೋದು ಅಂಥೇಳಿ ತೊಗೊಂಡು ಬಂದಾನ. ಇದೊಂದು. ಮತ್ತು ಇನ್ನು ಏನಂದ್ರೆ ಟೆಕ್ಸ್ಟ್ ಬುಕ್ಕೂ ಬೇಕು ನೋಡ್ರಿ. ಬಟ್ ಟೆಕ್ಸ್ಟ್ ಬುಕ್ ಅವರು ಸ್ಕೂಲಿಗೆ ಹೋದ್ಮ್ಯಾಗ ದುಡ್ಡು ಇಸ್ಕೊಂಡು ಕೊಡ್ತಾರೋ. ಸೊ ಅದೆಷ್ಟು ಗೊತ್ತಿಲ್ಲ. ನೀನಾ ಹೋಗ್ತೀನಿ ನೀನು. ಹೋಗಿ ತೊಗೊಂಬರೋಗಿಲ್ಲ ಇಲ್ಲಾಂದ್ರೆ. ನಮ್ಮ ಹಸ್ಬೆಂಡ್ ಅವ್ರು ಮಾಡಿದ್ದು ನೋಡ್ರಿ, ಒಂಥರ ಬಾಯಾಗ ನೀರು ಬರತೈತಿ. ಈ ಥರ ತಿಂದೆ ರೂಢಿ ನನಗೆ. ಕೊಬ್ಬರಿ ಅಲ್ಲ, ಇಲ್ಲಿ ನೋಡ್ರಿ ಏನಂದ್ರೆ ನನ್ಗೆ ಹಾಲೊಳಗೆ ನನ್ನ ಪೌಡ್ರ್ ಹಾಕಿ ಕೊಡಂದ್ರೆ ನಮ್ಮ ಹಸ್ಬೆಂಡ್ ಅವರು ಇಲ್ಲಿ ನೋಡ್ರಿ ಪಾಪುಂದು ಪೌಡ್ರ್ ಹಾಕಿ ಕೊಟ್ಟಿದ್ದ. ಹಾಂ ಈಗ ಪಾಪು ಕುಡಿದ್ನ ನಾ ಕುಡಿದಾನ ಹಾಲೊಳಗೆ ಹಾಕೊಂಡು. ಪಾಪ ಅದು ಮಕ್ಕೊಂದಿದ್ದು ನೋಡಿರ ಆ ಥರ ಪೌಡ್ರ್ ನಾನು ಹಂಗೆ ಹಾಲೊಳಗೆ ಹಾಕಿ ಕೊಟ್ಟೆ. ಡೈಲಿ ಮನೆ ಊಟ ಮಾಡಿ ಮಾಡಿ ಬೋರ್ ಆಗಿತ್ತು. ಅದಕ್ಕೆ ಮಧ್ಯಾಹ್ನ ನಮ್ಮ ಹಸ್ಬೆಂಡ್ ಅವ್ರು ಬರ್ಬೇಕಾದ್ರೆ ಬಿರಿಯಾನಿ ತೊಗೊಂಡು ಬಂದಿದ್ರ. ಇದು ರಾತ್ರಿ. ಪಾಪು ಹುಟ್ಟಿದಾಗಿಂದ ಒಬ್ರಾದ್ಮ್ಯಾಗ ಒಬ್ರು ಪಾಪು ನೋಡಕ್ಕೆ ಹಂಗೆ ಬರ್ತಾನೆ ಇದ್ದಾರೆ ನೋಡ್ರಿ. ತೋರ್ಬೇಕಲ್ಲ ಅಂತ ಎಲ್ಲಾರನು.
ಬಿಡು ಸಾಕು ಅವ್ರ ಟ್ರಾನ್ಸ್ಪರೆಂಟ್ ಅವ್ರು ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನ್ ನಡೆದೈತೆ ಎಲ್ಲಾನು ತೋರಿಸ್ಕೊತಿರೋದು. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್.